ಆರ್ ಸಿ ಬಿ ಪ್ಲೇಯರ್ಸ್ ಗೆ ಎಂಟ್ರಿ ಕೊಟ್ಟಾಯ್ತು. ಈ ಸೀಸನ್ ಅಲ್ಲಿ ಪ್ಲೇಯರ್ಸ್ ಗೆ ಎಂಟ್ರಿ ಕೊಟ್ಟಂತ ಮೊದಲ ಟೀಮ್ ಅದು ನಮ್ಮ ಆರ್-ಸಿ-ಬಿ ಆಯ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಜಿ ಟಿ ಮೊದಲ ಟೀಮ್ ಆಗ್ಬೇಕಾಯ್ತು. ಅವ್ರನ್ನೇ ಮ್ಯಾಚ್ ವಿನ್ ಹಾಕಾಗಲೇ ಇವತ್ತು ಆರ್-ಸಿ-ಬಿ ವಿನ್ ಆಯ್ತು. ಒಂಥರ ಪ್ಲೇಯರ್ಸ್ ಗೆ ಎಂಟ್ರಿ ಕೊಡ್ತು ಅಂತಾನೆ ಹೇಳ್ಬೋದು. ಇವಾಗ ಕೇಳ್ಬೋದು ಜಸ್ಟ್ ಅವ್ರ ಪ್ಲೇಯರ್ಸ್ ಗೆ ಎಂಟ್ರಿ ಕೊಟ್ಟಿರೋದು ಕಪ್ ಹೊಡೆದಿಲ್ಲ ಅಂತ. ಅದು ಇವಾಗ ಕಪ್ ಏನಾದ್ರು ಹೊಡಿಬೇಕಾದ್ರೆ ಫಸ್ಟ್ನೇ ಸ್ಟೆಪ್ ಏನಂದ್ರೆ ಇದು ಪ್ಲೇಯರ್ಸ್ ಗೆ ಎಂಟ್ರಿ ಕೊಡೋದು. ಎರಡನೇ ಸ್ಟೆಪ್ ಬಂದು ಫಸ್ಟ್ ಪೊಸಿಷನ್ ಇಲ್ಲ ಸೆಕೆಂಡ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡೋದು. ಮೂರನೇ ಸ್ಟೆಪ್ ಬಂದು ಕಪ್ ನ ಹೊಡೆಯೋದು. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ ಎಲ್ಲ ಕಂಡಿಟ್ಟಿರ್ತಾರೆ. ಇವಾಗ ಮ್ಯಾಚ್ ವಿನ್ ಆದ್ರಲ್ಲ, ಇವಾಗ ನೋಡಿ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಆರ್-ಸಿ-ಬಿ ನಂಬರ್ 1 ಪೊಸಿಷನ್ ಅಲ್ಲೇ ಇದೆ. ನೆಕ್ಸ್ಟ್ ಮ್ಯಾಚ್ ಸೋತ್ರು 95% ಮೊದಲನೇ ಪೊಸಿಷನ್ ಇಲ್ಲ ಸೆಕೆಂಡ್ ಪೊಸಿಷನ್ ಅಲ್ಲಿ ಅಂತೂ ಫಿನಿಶ್ ಮಾಡೋ ಸಾಧ್ಯತೆನೇ ಜಾಸ್ತಿ ಇದೆ. ಬಟ್ ಬೇರೆ ಟೀಮ್ಸ್ ಮೇಲೆ ಡಿಫೆಂಡ್ ಆಗುತ್ತೆ. ಬಟ್ ನೆಕ್ಸ್ಟ್ ಆಡೋ ಮ್ಯಾಚ್ ಏನಾದ್ರು ಆರ್-ಸಿ-ಬಿ ವಿನ್ ಆಗ್ಬಿಟ್ರೆ 100% ಫಸ್ಟ್ ಪೊಸಿಷನ್ ಅಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಫಿಕ್ಸ್. ಆದ್ರಿಂದ ಅವ್ರ ಮೇಲೆ ಡಿಫೆಂಡ್ ಆಗೋದ್ ಬೇಡ. ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಬಿಟ್ಟು ಫಸ್ಟ್ ಪೊಸಿಷನ್ ಅಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡ್ಲಿ. ಪಿ ಬಿ ಗೆ ಏನಾಗಿದೆ, ಅವ್ರಿಗೆ ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಪೇಸ್ ಅಲ್ಲಿ ಆ ತರ ಆಡಿದವರು ಸೆಕೆಂಡ್ ಪೇಸ್ ಅಲ್ಲಿ ಈ ತರ ಆಡ್ತಾ ಇದಾರೆ. ಫಸ್ಟ್ ಪೇಸ್ ಅಲ್ಲಿ ಕನ್ಸಿಕ್ಯೂಟಿವ್ ಆಗಿ ಯಾರು ಮ್ಯಾಚ್ ವಿನ್ ಆಗಿದ್ರು ಇವ್ರನ್ನ ಸೋಲ್ಸಕ್ಕೆ ಆಗಲ್ಲ, ಯಾರ ಕೈಲೂ ಆಗಲ್ಲ, ಆರ್-ಸಿ-ಬಿನೇ ಸೋಲ್ಸ್ಬೇಕು ಇವ್ರನ್ನ ಅಂತ ಇದ್ದಿದ್ದು ಸೆಕೆಂಡ್ ಪೇಸ್ ಅಲ್ಲಿ ಯಾವ ತರ ಆಯ್ತು ಅಂದ್ರೆ ನೋಡಿ, ಆಡಿರೋ 6 ಮ್ಯಾಚಸ್ ಸೋತಿರೋದು ಕನ್ಸಿಕ್ಯೂಟಿವ್ ಆಗಿ. ಒಂದು ಮ್ಯಾಚ್ ವಿನ್ ಆಗಕ್ ಆಗ್ತಾ ಇಲ್ಲ. ನಾವೆಲ್ಲ ಆರ್-ಸಿ-ಬಿನೇ ಸೋಲ್ಸುತ್ತೆ ಅನ್ಕೊಂಡಿದ್ರೆ ಆರ್-ಸಿ-ಬಿ ಮುಂಚೆನೆ ಬೇರೆ ಟೀಮ್ ಸೋಲ್ಸ್ಬಿಡ್ತು. ಆ ತರ ಪಿ-ಬಿ ಆಗ್ಬಿಟ್ಟಿರೋದು. ಇನ್ಫ್ಯಾಕ್ಟ್ ಹೇಳ್ಬೇಕು ಶ್ರೇಯಸ್ ಸರ್ ಹೋಗಿ ಕೇಳಿ, ಅವ್ರಿಗೆ ಗೊತ್ತಾಗ್ತಾರಲ್ಲ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆ ತರ ಆಗ್ಬಿಟ್ಟಿರೋದು. ಬೌಲಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಬ್ಯಾಟಿಂಗ್ ಅಲ್ಲಿ ಇಲ್ಲ, ಮತ್ತೆ ಫೀಲ್ಡಿಂಗ್ ಅಲ್ಲೂ ಇಲ್ಲ, ಯಾವ್ದ್ರಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ. ಟೀಮೇ ಕೊಲಾಪ್ಸ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾವ್ದ್ರಲ್ಲೂ ಕಾನ್ಫಿಡೆಂಟ್ ಅಲ್ಲೇ ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕ್ಯಾಪ್ಟನ್ ಅನ್ನೋರೇ ಕಾನ್ಫಿಡೆಂಟ್ ಅಲ್ಲಿ ಇರ್ಬೇಕು. ಬಟ್ ಅವ್ರ ಮುಖದಲ್ಲೇ ಕಾನ್ಫಿಡೆಂಟ್ ಕಾಣ್ತಾ ಇಲ್ಲ. ಇನ್ ಅವ್ರ ಮುಖದಲ್ಲೇ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಪ್ಲೇಯರ್ಸ್ ಗೆಲ್ಲಿರುತ್ತೆ. ಇವಾಗ ನೋಡಿ ಪಿ-ಬಿ ಮ್ಯಾಚ್ ಸೋಲ್ತದೆ ಗಣ್ಯ. ಇವಾಗ ಯಾವ ತರ ಆಗಿದೆ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅವ್ರು ಗೆಲ್ಲೇಬೇಕು. ಇವಾಗ ಏನಾದ್ರು ನೆಕ್ಸ್ಟ್ ಮ್ಯಾಚ್ ಗೆದ್ರೂ ಅವ್ರ ಚಾನ್ಸ್ ಇದೆ ಅಂತ ಹೇಳಕ್ಕೆ ಆಗಲ್ಲ. ಬೇರೆ ಟೀಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಟೀಮ್ಸ್ ಏನಾದ್ರು 88 ಮ್ಯಾಚಸ್ ಏನಾದ್ರು ವಿನ್ ಆಗ್ಬಿಟ್ರೆ ಇವರು ಪಿ-ಬಿ ಔಟ್ ಆಫ್ ದ ಟೂರ್ನಮೆಂಟ್ ಆಗೋ ಸಾಧ್ಯತೆನೇ ಜಾಸ್ತಿ ಎದ್ದು ಕಾಣ್ತಾ ಇದೆ. ಇವಾಗ ಅವ್ರ ಫ್ಯಾನ್ಸ್ ಕ್ಯಾಲ್ಕುಲೇಟರ್ ಎತ್ಕೊಂಡು ಆತರ ಇವ್ರು ಗೆಲ್ಬೇಕು ಅವ್ರು ಗೆಲ್ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ ಪಿ-ಬಿ ಟಾಸ್ ವಿನ್ ಆಗ ಶ್ರೇಯಸ್ ಅವರು ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡಕ್ ಬರ್ತಾರೆ. ಜಾಕೋಬ್ ಬೆಥೆಲ್, ವಿರಾಟ್ ಕೊಹ್ಲಿ. ಜಾಕೋಬ್ ಬೆಥೆಲ್ ಎಷ್ಟು ಚಾನ್ಸ್ ಕೊಡ್ತಾ ಇರೋದು, ಕಂಟಿನ್ಯೂಸ್ ಆಗಿ 7 ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇಲ್ಲೊಂಥರ ಪಿಲ್ಸಾಲ್ಟ್ ನ ಮಿಸ್ ಮಾಡ್ಕೊತಾ ಇದೀವಿ ಅಂತ ಹೇಳ್ಬೋದು. ಇವಾಗ ನಮ್ದು ಮೇನ್ ವೀಕ್ನೆಸ್ ಇರೋದೇ ಒಂಥರ ಓಪನಿಂಗ್ ಸ್ಲಾಟ್ ಅಲ್ಲಿ. ನೋಡಿ ವಿರಾಟ್ ಕೊಹ್ಲಿ ಒಬ್ಬರೇ ಸ್ಕೋರ್ ಮಾಡ್ತಾ ಇರೋದು, ಜಾಕೋಬ್ ಬೆಥೆಲ್ ಕಡೆಯಿಂದ ಬರ್ತಾ ಇಲ್ಲ. ಆದ್ರಿಂದ ಒಂಥರ ವಿರಾಟ್ ಕೊಹ್ಲಿ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ, ಸಖತ್ ಕಷ್ಟ ಆಗ್ತಾ ಇದೆ ಓಪನಿಂಗ್ ಅಲ್ಲಿ. ಆದ್ರಿಂದ ಪಿಲ್ಸಾಲ್ಟ್ ಆದಷ್ಟು ಬೇಗ ಬಂದ್ರೆ ಒಳ್ಳೇದು ಆರ್-ಸಿ-ಬಿಗೆ. ವಿರಾಟ್ ಕೊಹ್ಲಿ ಒಂದ್ ಎಂಡಲ್ಲಿ ಸಾಕಾಗಿ ಆಡ್ತಾ ಇದ್ರು. ಮತ್ತೆ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 76 ರನ್ಸ್ ಬರುತ್ತೆ 41 ಬಾಲ್ಸ್ ಅಲ್ಲಿ. ಇಬ್ರು ಸಾಕಾಗಿನೇ ಆಡ್ತಾರೆ. ಮತ್ತೆ ಇವ್ರು ದೇವದತ್ ಪಡಿಕಲ್ 25 ಬಾಲ್ಸ್ ಅಲ್ಲಿ 45 ರನ್ಸ್ ಸ್ಕೋರ್ ಮಾಡಿ ಹರ್ಪ್ರೀತ್ ಬ್ರಾರ್ಗೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಒಂದ್ ಎಂಡಲ್ಲಿ ಸಾಕಾಗಿ ಆಡ್ತಾರೆ. 37 ಬಾಲ್ಸ್ ಅಲ್ಲಿ 58 ರನ್ಸ್ ಸ್ಕೋರ್ ಮಾಡಿ ಅವರು ಯಜಮಾನ್ರ ಚಹಲ್ಗೆ ಔಟ್ ಆಗ್ಬಿಡ್ತಾರೆ. ವೆಂಕಟೇಶ್ ಅಯ್ಯರ್ 4ನೇ ವಿಕೆಟ್ ಗೆ ಬರೋದು ರನ್ಸ್ ಸಾಕಾಗಿ ಆಡ್ತಾರೆ ಅಂತ ಹೇಳ್ಬೋದು. ನೋಡಿ 40 ಬಾಲ್ಸ್ ಅಲ್ಲಿ 73 ರನ್ಸ್ ಸ್ಕೋರ್ ಮಾಡೋದು ವೆಂಕಟೇಶ್ ಅಯ್ಯರ್. ಇವ್ರಿಗೆ ಅಷ್ಟೊಂದು ಚಾನ್ಸ್ ಸಿಕ್ಕಿದ್ದಿಲ್ಲ. ಇವ್ರು ರಜತ್ ಪಟೇಲ್ ಇದ್ದಿಲ್ವಲ್ಲ, ಆದ್ರಿಂದ ಒಂಥರ ಪ್ರಮೋಟ್ ಮಾಡಿದ್ರು ಅಂತ ಹೇಳ್ಬೋದು ಬ್ಯಾಟಿಂಗ್ ಅಲ್ಲಿ. ನೋಡಿ ಸಖತ್ತಾಗನೇ ಆಡಿದ್ರು. ಟೀಮ್ ಡೇವಿಡ್ ಲಾಸ್ಟ್ ಅಲ್ಲಿ 12 ಬಾಲ್ಸ್ ಅಲ್ಲಿ 28 ರನ್ಸ್ ಸ್ಕೋರ್ ಮಾಡಿ ಲಾಸ್ಟ್ ಬಾಲ್ ಅಲ್ಲಿ ಔಟ್ ಆಗ್ತಾರೆ. ಒಂಥರ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು ನಮ್ಮ ಆರ್-ಸಿ-ಬಿ ಬ್ಯಾಟಿಂಗ್. ನಾನು ಒಂದ್ ಟೈಮ್ ಅಲ್ಲಿ ಏನ್ ಅನ್ಕೊಂಡಿದ್ದೆ ಅಂದ್ರೆ ಇವ್ರು ಆಡ್ತಾ ಇದ್ದ ರೀತಿ ನೋಡ್ಬಿಟ್ಟು 230 240 ಆ ರೇಂಜ್ ಹೋಗುತ್ತೆ ಅನ್ಕೊಂಡೆ. ಬಟ್ ಅಷ್ಟೇನು ಸ್ಕೋರ್ ಮಾಡಕ್ಕಾಗಲ್ಲ. ಬಟ್ ಒಂದ್ ರೇಂಜ್ ಪರವಾಗಿಲ್ಲ. 222 ಸ್ಕೋರ್ ಏನೋ ಅಷ್ಟೇನು ವರ್ಸ್ಟ್ ಸ್ಕೋರ್ ಅಲ್ಲ, ಒಂಥರ ಇಲ್ಲಿ ಡಿಫೆಂಡೇಬಲ್ ಸ್ಕೋರ್ ಅಂತಾನೆ ಹೇಳ್ಬೋದು. ಮತ್ತೆ ಇವ್ರ ಕಡೆ ಬೌಲಿಂಗ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಅಷ್ಟೊಂದೇನು ಎಕನಾಮಿ ಹೋಗಿ ಬೌಲಿಂಗ್ ಮಾಡಕ್ಕಾಗಿಲ್ಲ. 9.5 ಎಕನಾಮಿ ಇರೋದು ಉಮರ್ ಜೈದ್ ಅವರೊಬ್ಬರೇ ಅಷ್ಟು ಮಾತ್ರ ಮಾಡಿರೋದು. ಇನ್ನೆರಡದು ಅಬೌಟ್ 10 ಇದೆ. ಆದ್ರಿಂದ ಏನು ಬೌಲಿಂಗ್ ಏನು ಅಷ್ಟೊಂದೇನು ಇವತ್ತು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇದನ್ನ ಚೇಂಜ್ ಮಾಡೋಣ ಅಂತ ಓಪಿಡ್ಕ ಬರ್ತಾರೆ ಪಿ-ಬಿ ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರಾನ್ ಸಿಂಗ್. ನೋಡಿ ಪ್ರಿಯಾಂಶ್ ಆರ್ಯ ಮೊದಲನೇ ಓವರಲ್ಲಿ ಔಟ್ ಭುವನೇಶ್ವರ್ ಕುಮಾರ್ ಯಾವ ತರ ಬೌಲಿಂಗ್ ಮಾಡಿದ್ಯೋ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅವ್ರು ನೋಡಿ ಹಾಕಿರೋ 4 overs ಅಲ್ಲಿ 38 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡಿದ್ದಾರೆ. ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ಭುವನೇಶ್ವರ್ ಕುಮಾರ್. ಮತ್ತೆ ಇವರು ಪ್ರಭ್ಸಿಮ್ರಾನ್ ಸಿಂಗ್ ಅವರಷ್ಟೇ, ಅವ್ರ ಕಡೆಯಿಂದ ಏನೋ ಅಷ್ಟೊಂದು ರನ್ಸ್ ಬರಲ್ಲ, ಅವ್ರು ಬೇಗನೆ ಔಟ್ ಆಗ್ಬಿಡ್ತಾರೆ. ಕೂಪರ್ ಕೋನಲ್ಲಿ ಅವ್ರ ಕಡೆಯಿಂದ ಒಂದು ರೇಂಜ್ ಪರವಾಗಿಲ್ಲ, ಮೀಡಿಯಂ ಆಗಿ ಸ್ಕೋರ್ ಮಾಡ್ತಾರೆ. ಒಂದು ಕ್ಯಾಮನ್ ಆಗಿ ಬರುತ್ತೆ ಅಂತ ಹೇಳ್ಬೋದು. 22 ಬಾಲ್ಸ್ 37 ರನ್ಸ್ ಸ್ಕೋರ್ ಮಾಡ್ತಾರೆ ಅಷ್ಟೇ. ಶ್ರೇಯಸ್ ಅಯ್ಯರ್ ಗಾನು ಒಂಥರ ನೋಡಿ ಇವರು ಒಂಥರ ಬೇಗ 4 ವಿಕೆಟ್ಸ್ ಕಳ್ಕೊಬಿಡ್ತಾರೆ. ಅದಾದ್ಮೇಲೆ ಸೂರ್ಯವಂಶಿ ಹೆಗ್ಡೆ ಮತ್ತೆ ಮಾರ್ಕಸ್ ಸ್ಟೋನಿಸ್ ಇವರಿಬ್ರು ಪರವಾಗಿಲ್ಲ ಒಂದ್ ರೇಂಜಿಗೆ ಪಾರ್ಟ್ನರ್ಶಿಪ್ ಬರುತ್ತೆ, ಚೆನ್ನಾಗಿ ಆಡ್ತಾರೆ. ಸೂರ್ಯವಂಶಿ ಹೆಗ್ಡೆ ನೋಡಿ 22 ಬಾಲ್ಸ್ ಅಲ್ಲಿ 35 ರನ್ಸ್ ಸ್ಕೋರ್ ಮಾಡಿ ಅವರು ಔಟ್ ಆಗ್ಬಿಡ್ತಾರೆ ಸುಯೇಶ್ ಶರ್ಮಾಗೆ. ಮಾರ್ಕಸ್ ಸ್ಟೋನಿಸ್ ಪರವಾಗಿಲ್ಲ ಒಂದ್ ರೇಂಜಿಗೆ ಲಾಸ್ಟ್ ತನಕ ಆಡ್ತಾರೆ. ಬಟ್ ಲಾಸ್ಟ್ ಅಲ್ಲಿ ಅವರು ಔಟ್ ಆಗ್ಬಿಡ್ತಾರೆ. 25 ಬಾಲ್ಸ್ ಅಲ್ಲಿ 37 ರನ್ಸ್ ಸ್ಕೋರ್ ಮಾಡ್ತಾರೆ. ಒಂದ್ ಟೈಮ್ ಅಲ್ಲಿ ಮಾರ್ಕಸ್ ಸ್ಟೋನಿಸ್ ಶಶಾಂಕ್ ಸಿಂಗ್ ಆಡ್ತಾ ಇದ್ರಲ್ಲ, ಅವಾಗ ಅವರಿಬ್ರು ಆಡ್ಬೇಕಾದಾಗ ಏನಾದ್ರು ಮ್ಯಾಚ್ ನ ಫಿನಿಶ್ ಮಾಡ್ಬಿಡ್ತಾರೆ ಅನ್ಕೊಂಡಿದ್ವಿ. ಬಟ್ ಆದ್ರೆ ನಮ್ ಬೋಲರ್ಸ್ ಬಿಟ್ಟಿಲ್ಲ, ಸಖತ್ತಾಗಿ ಮಾಡಿದ್ರು. ಲಾಸ್ಟ್ ಅಲ್ಲಿ ಇವರು ಜಾಸ್ ಹಾಜರ್ವುಡ್ ಅಷ್ಟೇ ಸಖತ್ತಾಗಿನೇ ಮಾಡಿದ್ರು. ಮತ್ತೆ ಅವ್ರ ಕಡೆ ನೋಡಿ ಇವರು ಶಶಾಂಕ್ ಸಿಂಗ್ 27 ಬಾಲ್ಸ್ ಅಲ್ಲಿ 56 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ಉಮರ್ ಜೈ ಬರ್ತಾರೆ 10 ಬಾಲ್ಸ್ ಅಲ್ಲಿ 48 ರನ್ಸ್ ಸ್ಕೋರ್ ಮಾಡ್ತಾರೆ. ಬಟ್ ಆದ್ರೂ ಮ್ಯಾಚ್ ವಿನ್ ಆಗಲ್ಲ. ಆರ್-ಸಿ-ಬಿ 23 ಮಾರ್ಜಿನ್ ಇಂದ ಆರ್-ಸಿ-ಬಿ ವಿನ್ ಆಗುತ್ತೆ. ಇವಾಗ ನೋಡಿ ಆರ್-ಸಿ-ಬಿಗಂತೂ ಕ್ವಾಲಿಫೈ ಆಗಿದಾಯ್ತು. ಏನಿದ್ರು ಅವ್ರು ಟಾರ್ಗೆಟ್ ಏನಿದ್ರು ನಂಬರ್ 1 ಪೊಸಿಷನ್ ಇಲ್ಲ ನಂಬರ್ 2 ಪೊಸಿಷನ್ ಫಿನಿಶ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ.
PBKS ನೋಡಿ ಇವಾಗ ಅವ್ರು ಸಖತ್ ಕಷ್ಟ ಇದೆ, ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಲೇಬೇಕು. ವಿನ್ ಆದ್ರೂ ಅವ್ರಿಗೆ ಚಾನ್ಸ್ ಸಿಗೋದ್ ಕಷ್ಟ ಇದೆ, ಯಾಕಂದ್ರೆ ಬೇರೆ ಟೀಮ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು. ಆದ್ರಿಂದ ಇವ್ರು ಮ್ಯಾಚ್ ವಿನ್ ಆಗ್ಬಿಟ್ಟು ಸುಮ್ನೆ ಅವ್ರಿಗೆ ವೇಟ್ ಮಾಡ್ತಾ ಇರ್ಬೇಕು. ಬೇರೆ ಟೀಮ್ಸ್ ಮೇಲೆ ಇವತ್ತು ಕ್ಯಾಲಿಕ್ಯುಲೇಟ್ ಇಟ್ಕೊಂಡು ಕ್ಯಾಲಿಕೇಶನ್ಸ್ ಮಾಡ್ಬೇಕು, ಈ ತರ ಆಗ್ಬೇಕು ಆ ತರ ಆಗ್ಬೇಕಂತ ಇವಾಗ PBKS ಪೊಸಿಷನ್ ಆ ತರ ಇದೆ. ನೋಡೋಣ PBKS ಯಾವ ತರ ಆಗುತ್ತೆ, ನೆಕ್ಸ್ಟ್ ಏನಾದ್ರು ಪ್ಲೇಯರ್ಸ್ ಚಾನ್ಸ್ ಸಿಗುತ್ತಾ, ಬೇರೆ ಟೀಮ್ಸ್ ಮೇಲೆ ಡಿಫೆಂಡ್ ಆಗಿ ಚಾನ್ಸ್ ಸಿಗುತ್ತೆ ಅನ್ನೋದು ನೋಡೋಣ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.